ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿರುವಂತಹ ಸದ್ಯಕ್ಕೆ ಪರಪ್ಪನಗ್ರಹಾರ ಜೈಲು ಪಾಲಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಇಡೀ ಕೃತ್ಯದಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಅನ್ನೋದನ್ನ ತಿಳಿಸುವಂತಿತ್ತು, ಒಂದು ನರೇಟ್ ಮಾಡುವಂತಿತ್ತು ಇಡೀ ಪ್ರಕರಣ. ಈಗ ಮತ್ತಷ್ಟು ಸಂಕಷ್ಟ ಪ್ರಜ್ವಲ್ಗೆ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹೇಗೆ ಅಂದ್ರೆ ಪ್ರಜ್ವಲ್ಗೆ ಸೀರೆ ಸಂಕಷ್ಟ, ಪ್ರಜ್ವಲ್ಗೆ ಮುಳುವಾಗುತ್ತಾ ಆ ಸೀರೆ? ಹಾಗಾದ್ರೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ತನಿಖೆ ನಡೆಸಿದಂತಹ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಸ್ಯಾಂಪಲ್ಸ್ ಪ್ರಜ್ವಲ್ ರೇವಣ್ಣ ಹೊರಬರುವಂತಹ ಭವಿಷ್ಯಕ್ಕೆ ಹೆಂಗೆ ಕೊಳ್ಳಿ ಇಡಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್. ಈಗಾಗಲೇ ಮೇ 2ನೇ ವಾರದಿಂದ ಸ್ಫೋಟ ಆದಂತಹ ಈ ಪೆನ್ ಡ್ರೈವ್ನ ಸಂಕಷ್ಟದಲ್ಲಿ ತನಿಖೆಯನ್ನ ನಡೆಸಿರುವಂತಹ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಸಂತ್ರಸ್ತೆಯರನ್ನ ಹೇಗೆ ಅವರ ಅಸಹಾಯಕ ಪರಿಸ್ಥಿತಿಯನ್ನು ದುರ್ಬಳಕೆ ಮಾಡಿದ್ರು ಅಂತ. ಒಂದ್ ಕಡೆಗೆ 2023 ಅಕ್ಟೋಬರ್ನಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣವೇ ಪ್ರಜ್ವಲ್ ರೇವಣ್ಣಗೆ ಮುಳುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾರಣ ರೇಷ್ಮೆ ಸೀರೆಯಲ್ಲಿ ಪ್ರಜ್ವಲ್ ರೇವಣ್ಣ ಸಂಬಂಧಿಸಿದ್ದು ಎನ್ನಲಾದಂತಹ ವೀರ್ಯ ಸೀಮನ್ಸ್ ಕಲೆಕ್ಟ್ ಆಗಿರೋದು ಅಥವಾ ಪತ್ತೆ ಆಗಿರೋದು ಗೊತ್ತಾಗ್ತಾ ಇದೆ. ಅದನ್ನ DNA ರಿಪೋರ್ಟ್ ಅನ್ನು ಕೂಡ ತರಿಸ್ಕೊಳ್ಳೋ ಕೆಲಸವನ್ನ FSL ತಜ್ಞರ ಮೂಲಕ ಅಧಿಕಾರಿಗಳು ಮಾಡಿದ್ರು. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಕೇಸ್ಗೆ ಸಂಬಂಧಪಟ್ಟಂತೆ DNA ಸ್ಯಾಂಪಲ್ಸ್ ಮುಳುವಾಗಬಹುದು ಅಂತ ಹೇಳಲಾಗ್ತಾ ಇದೆ. 80% ಗಿಂತ ಹೆಚ್ಚು ಮ್ಯಾಚ್ ಆದ್ರೆ ಒಂದು DNA ಸ್ಯಾಂಪಲ್ ಕನ್ವಿಕ್ಷನ್ ಅಲ್ಲಿ ತುಂಬಾ ಕ್ರೂಷಿಯಲ್ ಆಗುತ್ತೆ. ಅದು ನೋಡಿ, ಯಾವಾಗ ಆಯ್ತು ಈ ಘಟನೆ ಅನ್ನೋದ್ರ ಡೀಟೇಲ್ಸ್ ಅನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮದುವೆ ಕಾರ್ಯಕ್ರಮಕ್ಕೆ ಪ್ರಜ್ವಲ್ ರೇವಣ್ಣ ಹಾಗೂ ಆ ಸಂತ್ರಸ್ತೆ ಇಬ್ಬರ ಹಾಜರಿ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಆಕೆಯನ್ನ ಬಲವಂತವಾಗಿ ಹೆದರಿಸಿ ಬೆದರಿಸಿ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ರು. ಈ ಘಟನೆ ಆಗಿದ್ದು ಅಕ್ಟೋಬರ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಕಾರ್ಯಕ್ರಮದಿಂದಲೇ ಬಲವಂತವಾಗಿ ಅಪಹರಿಸಿ ಅತ್ಯಾಚಾರವನ್ನ ಈ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ಮಾಡಿದ್ದ, ಮತ್ತೆ ಭಯ ಬೀಳಿಸಿ ಅತ್ಯಾಚಾರವನ್ನ ನಡೆಸಿದ್ರ ಬಗ್ಗೆ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಅಧಿಕಾರದ ದುರ್ಬಳಕೆ ಮಾಡ್ಕೊಂಡಿರೋದು ಹಾಗೂ ಮಹಿಳೆಯ ಅಸಹಾಯಕ ಪರಿಸ್ಥಿತಿಯ ದುರ್ಲಾಭವನ್ನ ಪಡೆದಿರೋದು ಗೊತ್ತಾಗ್ತಾ ಇದೆ. 2023 ನಡೆದಂತಹ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಸೊ ಅಧಿಕಾರಿಗಳು ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕಾದ್ರೆ ವಿಕ್ಟಿಮ್ ಹೇಳಿಕೆಯ ಪ್ರಕಾರ ಆಕೆ ಯಾವ ಸೀರೆ ಹುಟ್ಟಿದ್ಲು ಆ ದಿನ ಅನ್ನೋದನ್ನ ಕೂಡ ಉಲ್ಲೇಖವನ್ನ ಸವಿವರವಾಗಿ ಉಲ್ಲೇಖಿಸಿರ್ತಾರೆ ಪೊಲೀಸರು. ಸೊ ಆ ಸೀರೆಯನ್ನ FSL ತಜ್ಞರಿಗೆ ಕಳಿಸ್ಕೊಡ್ಲಾಗತ್ತೆ. ಅದರಲ್ಲಿ ಸೀಮನ್ಸ್ ರಿಪೋರ್ಟ್ ಏನಾದರೂ ಇದೆಯಾ ಚೆಕ್ ಮಾಡೋದಕ್ಕೆ ಅಂತ ಹೇಳಿ. ಸೊ 80% ಗಿಂತ ಹೆಚ್ಚು ಸೀಮನ್ಸ್ ರಿಪೋರ್ಟ್ ಮ್ಯಾಚ್ ಆದ್ರೆ ಪ್ರಾಬಬ್ಲಿ ಇದು ಕೂಡ ಪ್ರಬಲ ಸಾಕ್ಷ್ಯವಾಗಿ ನುಡಿಬಹುದು ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂತ ಹೇಳಲಾಗ್ತಾ ಇದೆ. ಸೊ ಸೀರೆ ಸಂಕಷ್ಟ ಸದ್ಯಕ್ಕೆ ಸೀರಿಯಸ್ ಆಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಬಹುದು. ಈಗಾಗಲೇ ಜೂನ್ ಜುಲೈನಲ್ಲಿ ಸಂಪೂರ್ಣವಾಗಿ ಸ್ಥಳ ಮಹಜರನ್ನ ಅನೇಕ ಕಡೆಗಳಲ್ಲಿ ಮಾಡಿದ್ರು. ಫಾರ್ಮ್ ಹೌಸ್ ಇರ್ಬೋದು, ಗೆಸ್ಟ್ ಹೌಸ್ ಇರ್ಬೋದು, ಇಲ್ಲೆಲ್ಲ ಮಾಡಿದ್ರು. ಮತ್ತು ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ವಿಕ್ಟಿಮ್ ಮನೆಯಲ್ಲೂ ಕೂಡ ಹಲವು ಸಾಕ್ಷಿಗಳನ್ನ ಸಂಗ್ರಹ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ರು. ಸೊ ಆ ಸಾಕ್ಷಿ ಸಂಗ್ರಹದ ಭಾಗವಾಗಿ ಈ ಸೀರೆ ಕೂಡ ಪ್ರಜ್ವಲ್ ರೇವಣ್ಣಗೆ ಆಪತ್ತನ್ನ ತರುವಂತಹ ಚಾನ್ಸಸ್ ಇದ್ದೇ ಇದೆ. ಮತ್ತು ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಟೆಕ್ನಿಕಲ್ ಸಾಕ್ಷಿ ಎಷ್ಟು ಇಂಪಾರ್ಟೆಂಟು, ಐ ವಿಟ್ನೆಸ್ ಸಾಕ್ಷಿ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಸೈಂಟಿಫಿಕ್ ಆಗಿ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದನ್ನ ನರೇಟ್ ಮಾಡೋದು ಕೂಡ ಪೊಲೀಸರಿಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಬಂತು ನೋಡಿ. ಅತ್ಯಾಚಾರ ಸಂದರ್ಭದಲ್ಲಿ ರೇಷ್ಮೆ ಸೀರೆಯನ್ನ ಸಂತ್ರಸ್ತೆ ಧರಿಸಿರ್ತಾರೆ. ಬಿಕಾಸ್ ಮದುವೆ ಕಾರ್ಯಕ್ರಮ ಒಂದಕ್ಕೆ ಅವರು ತೆರಳಿದ್ರು ಅನ್ನೋದ್ರ ಬಗ್ಗೆ ಆಕೆಯೇ ತನ್ನ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಆ ಸೀರೆಯನ್ನ ಸಂಗ್ರಹ ಮಾಡಿದ್ದಾರೆ ಸಾಕ್ಷ್ಯ ರೂಪದಲ್ಲಿ. ಮನೆಯ ಕಬೋರ್ಡ್ನಲ್ಲಿ ಸೀರೆಯನ್ನ ಸಂತ್ರಸ್ತೆ ಇಟ್ಟಿರ್ತಾರೆ. ಅಂದರೆ ಆ ದಿನ ಆಗತ್ತಲ್ಲ, ಆ ದಿನದ ನಂತರ ಆ ಸೀರೆ ಪತ್ತೆ ಆಗಿತ್ತು ಕಬೋರ್ಡ್ನಲ್ಲಿ. ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ರೇಷ್ಮೆ ಸೀರೆಯನ್ನ ಕೂಡ ಸೀಮೆನ್ಸ್ ಕಲೆಕ್ಟ್ ಮಾಡೋ ವಿಚಾರದಲ್ಲಿ ಅಥವಾ ರಿಪೋರ್ಟ್ ತೆಗೆದುಕೊಳ್ಳೋ ವಿಚಾರದಲ್ಲಿ ಪರೀಕ್ಷೆಗೆ ಕಳುಹಿಸಿ ಕೊಡಲಾಗಿತ್ತು ಅನ್ನೋದರ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಪರೀಕ್ಷೆ ವೇಳೆ ರೇಷ್ಮೆ ಸೀರೆಯಲ್ಲಿ ವೀರ್ಯ ಪತ್ತೆ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರದ್ದೇ ವೀರ್ಯ ಅಲ್ಲಿ ಪತ್ತೆ ಆಗಿದೆ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಸೊ ತನಿಖಾಧಿಕಾರಿಗಳು ಕಂಡುಕೊಂಡಿರುವಂತಹ ಅಂಶ ಇದು. ಸಂತ್ರಸ್ತೆಯ ರೇಷ್ಮೆ ಸೀರೆಯನ್ನ ವಶಕ್ಕೆ ಪಡೆದಂತಹ SIT ಅಧಿಕಾರಿಗಳು ರಿಪೋರ್ಟ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಬಹಳ ಜನಕ್ಕೆ ಪ್ರಶ್ನೆ ಇರ್ಬೋದು, ಅದನ್ನು ವಾಶ್ ಮಾಡಿರ್ತಾರೆ, ಹೋಗಿರುತ್ತಲ್ವಾ, ಇಷ್ಟು ದಿನ ಆದ್ಮೇಲೂ ಇರುತ್ತಾ ಅಂತ. ಕೆಲವು ಸೂಕ್ಷ್ಮ ಟೆಸ್ಟ್ಗಳನ್ನು ಮಾಡಿದಾಗ ಎಷ್ಟೇ ವರ್ಷ ಆಗಿದ್ರು, ಎಷ್ಟೇ ಸಮಯ ಆಗಿದ್ರು ಕೂಡ ಸೀಮನ್ಸ್ ಇರುತ್ತೆ. ಸೀಮನ್ಸ್ ಅಟ್ಲೀಸ್ಟ್ ಸೀಮನ್ ರೀತಿಯಲ್ಲಿ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡೋ ಕೆಲಸ ಆಗತ್ತೆ. ಸೊ ವೀರ್ಯ ಪ್ರಜ್ವಲ್ ರದ್ದೆ ಅಂತ ಸಾಬೀತಾದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ.